ನಮಸ್ಕಾರ ಎಲ್ಲರಿಗೂ. ಇಕ್ಕಿ ಯಾರಂತಂದ್ರೆ ಶಾಂತಕ್ಕನ್ ಸಣ್ಣ ಸೊಸಿ ಇರ್ತಾಳಲ್ರಿ ಜ್ಯೋತಿ, ಅವರ ತಾಯಿ. ಮುಂದೇನಾಗ್ತೈತಿ ಅಂತೇಳಿ ನೀವೇ ನೋಡ್ರಿ. ಅಲ್ಲ ಎಷ್ಟೊತ್ತಾತ ನನ್ನ ಮಗಳು ಈಗ ಬರ್ತಾಳ ಆಗ ಬರ್ತಾಳೆ ಈಗ ಬರ್ತಾಳ ಆಗ ಬರ್ತಾನೆ ಕಾಯ್ಕೊಂತ ಕುಂತ ಇನ್ನ ಬರಬಾಳಲಿಕ್ಕೆ. ಅದೇನೋ ಫೋನ್ಯಾಗ ಹೇಳಿದ್ಲು ನನಗೇನೋ ಕೆಲಸ ಸಿಕ್ಕೈತವ ಅಂತೇಳಿ. ಅವ ಅವ ಅಯ್ಯೋ ನನ್ನ ಮಗಳ ಬಂದ್ಲ ಅಂತ ಕಾಣಿಸ್ತೈತಿ. ಯವ ಜ್ಯೋತಿ ಬಾರ ಒಳಗ್ ಬಾ. ಯವ ಜ್ಯೋತಿ ಬಾರ ಕುಸ ಬಾ ಕುಂಡ್ರ ಬಾ. ಅವ ನನಗೆ ಖುಷಿಯಾದ ವಿಚಾರ ಹೇಳ್ಬೇಕವ. ಖುಷಿಯಾದ ವಿಚಾರ? ಏನ್ ಮಗಳದು? ಏನಾಯ್ತು? ನಿನ್ ಗಂಡಿಗಿಡ್ರ ಲಾಟ್ರಿ ಹೊಡಿತಾ? ಅಯ್ಯೋ ಲಾಟ್ರಿ ಹೊಡೆದತ್ತವ, ಆದ್ರೆ ನೀನ್ ನಳಿಯಾಗಲ್ಲ, ನನಗ ಹೊಡೆದೈತಿ. ಒಳ್ಳೆ ಜಾಕ್ಪಾಟ ಹೊಡೆದೈತಿ ನೋಡು. ಜಾಕ್ಪಾಟ? ಏನ್ಲಿ ಅದು? ಮೊದ್ಲು ಈ ಸ್ವೀಟ್ ತಿನ್ನವ ನೀನ, ತಗೋ. ಸ್ವೀಟಾ? ಯಾಕೆ ಜೊತೆ ಹೋಟೆಲ್ ಇದೆಯಾ? ಅವ್ವ ಮೊದ್ಲು ಈ ಸ್ವೀಟ್ ತಿನ್ನ. ನೀನ ಏನೋ ಊಹಿಸ್ಕೊಂಡು ಹೇಳ್ಬಿಡ್ಕೋಬೇಡ, ನಾನು ಬಾಯಾರಿ ನಾನೇ ಹೇಳ್ತೀನಿ. ಮೊದ್ಲು ಈ ಸ್ವೀಟ್ ತಿನ್ನವ. ಈಗ ಹೇಳು ಏನದು? ಹೇಳಿ ಜೊತೆ ಏನದು ಅಂತ ಖುಷಿ ವಿಚಾರ? ಅವ್ವ ನನಗೊಂದು ಕೆಲಸ ಸಿಕ್ಕೈತಿ. ಅಂತಿಂತ ಕೆಲಸ ಅಲ್ಲವ, ದೊಡ್ಡ ಕೆಲಸ. ವಾರಕ್ಕೆ 4 ದಿನ. ವಾರಕ್ಕೆ 4 ದಿನ ಕೆಲಸ? ಅಲ್ಲ ನೀವು ಓದಿರೋ ಓದಿಗೆ ನಿನಗೆ ಆಗ್ಲಿ ದೊಡ್ಡ ಕೆಲಸ? ಅವ್ವ ಏನವ ನಿನ್ ಮಗಳ ಮನೆದಿ ನಿನ್ನ ಹೇಳ್ಕೇನ? ದೊಡ್ಡ ಕೆಲಸ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಸೀರೆಯ ಅಂಗಡಿಗಳು ಶೋರೂಮ್ಗಳು ಇರ್ತಾವಲ್ಲ, ಅಲ್ಲಿ ಮಿನ ಸೇರಿರ್ತಾವ. ಈಗ ನೋಡು ನಾವು ತೆಳ್ಳಗೆ ಬೆಳ್ಳಗೆ ಚಂದಗೆ ಅದನಲ್ಲ, ಅಲ್ಲಿ ಹೋಗಿ ಮಿನ ಸೀರೆ ಉಟ್ಕೊಂಡು ಒಂದಿಷ್ಟು ಕ್ಯಾಮ್ರಾಕ ಪೋಸ್ ಕೊಡೋದು. ಅವರು ನಮ್ಮ ಫೋಟೋಸ್ನ ಅಡ್ವರ್ಟೈಸ್ಮೆಂಟ್ಗೆ ಅದಕ್ಕೆ ಇದಕ್ಕೆ ಬಳಸ್ಕೋತಾರ. ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ಗೆ 50,000 ರೂಪಾಯಿ ಕೊಡ್ತಾರವ. ಏನು ಮಗಳ? 50,000? ಅಯ್ಯೋ 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 ನನ್ನ ಮಗಳ, ನೀನು ಹಾಡ್ತಿದ್ದಕ್ಕೂ ಸಾರ್ಥಕ ಆತವ, ಸಾರ್ಥಕ ಆತ. ಒಣ್ಣಾಗ ಹೇಳ್ಬೇಕಂತಿತ್ತು, ಇಂಥ ವಿಚಾರ ಎಲ್ಲ ಪೂರ್ಣ ಹೇಳಿದ್ರೆ ಎಲ್ಲಿ ಚಲೋ ಇರ್ತದವ. ನೀನ್ ನೋಡ್ದಂಗ ಆತ, ಬಂದಿರ್ಲಿಲ್ಲಲ್ಲ ಬಾದಿನ ಆತ. ಬೆಂಗಳೂರಿಂದ ಬಂದಾಗಿಂದ ನಿಮ್ಮ ಮನೆಗೆ ಬಂದಿಲ್ಲಲ್ಲ ನಾನು, ಅದಕ್ಕೆ ನೀನು ಬಂದು ನೀನು ಮಾತಾಡ್ಸ್ಕೊಂಡು ನಿಂಗೆ ಸ್ವಲ್ಪ ಸ್ವೀಟ್ ಕೊಟ್ಟು ಹೋದ್ರಾತಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ವಿ ಮಕ್ಕಳ, ಒಳ್ಳೆ ಕೆಲಸ ಮಾಡಿದ್ವಿ. ಕುಂಡ್ರವ, ನಿಮ್ಗೆ ಇಷ್ಟ ಅಂತೇಳಿ ಪುರಿ ಕುರ್ಮಾ ಮಾಡೀನಿ, ಹಾಕೊಂಡು ಬರ್ತೀನಿ, ಕುಂಡ್ರ ತಿನ್ನೋ ಅಂತಿ. ಅಯ್ಯೋ ಅವ್ವ ಅದೆಲ್ಲ ನಾ ತಿನ್ನುವಂಗೆ ಇಲ್ಲ. ಈ ಕರ್ದಿದ ಪದಾರ್ಥ ಅಂದ್ರೆ ನಾ ಮುಟ್ಟಂಗೆ ಇಲ್ಲ. ಯಾಕ್ಲೆ ಏನಾತ? ನೋಡವ, ನಾನು ಕೆಲಸ ಮಾಡಿದ್ವಿ ಇಂಥ ಮಾಡ್ಲಿಕ್ಕೆ ಕ್ಷೇತ್ರದೊಳಗ. ಅಲ್ಲಿ ಒಂಚೂರು ದಪ್ಪ ಆಗೋದು ಒಂಚೂರು ಗುಂಡಗಾಗೋದೆಲ್ಲ ಇದ್ದ ಕೆಲಸನ ಹೋಗ್ಬಿಡ್ತಿತ್ತವ. ಈಗ ನಾ ಹೆಂಗದೇನೋ ಹಂಗೆ ಇರಬೇಕು. ನನ್ನ ತೂಕ ಹೆಚ್ಚು ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಅಂತಂದ್ರೆ ನಾನು ತಿನ್ನೋದು ಮಾಡೋದು ಎಲ್ಲ ಕರೆಕ್ಟಾಗಿರ್ಬೇಕು. ಈ ತರಕಾರಿ ಕಾಳುಗಳು ಡ್ರೈ ಫ್ರೂಟ್ಸ್ ಇಂಥದೆಲ್ಲ ತಿನ್ಬೇಕು. ಕರ್ತಿದ್ದೆಲ್ಲ ತಿನ್ಬಾರ್ದವ, ಅದೆಲ್ಲ ಒಂಥರ ಬೊಜ್ಜು ಬಂದ್ಬಿಡ್ತೈತಿ. ಅಯ್ಯೋ ಅಯ್ಯೋ ಎಷ್ಟೆಲ್ಲ ತಿಳ್ಕೊಂಡಿಯ ಜೊತೆ ನೀನು. ಸರಿ ನಿನ್ಗೇನು ಬೇಕು ಹೇಳಿ ಅದನ್ನ ಮಾಡ್ಕೊಡ್ತೀನಿ. ಅವ ನನ್ಗೇನು ಬೇಡ, ಒಂದು ಕಪ್ ಟೀ ಮಾಡ್ಕೊಂಡು ಬಂದ್ಬಿಡು ಸಾಕು. ಅಲ್ಲರಿ ಅಲ್ಲಿಂದ ಇಲ್ಲಿ ಮಟ್ಟ ಬಂದ ಚಾ ಕುಡಿಯಾಕ ಬಂದಿಯಾ? ಇಲ್ಲವ, ಲೇಟ್ ಆದ್ರೆ ನಮ್ಮ ಮನೆ ಒಳಗೆ ನಿಮ್ಗೆ ಗೊತ್ತೈತಲ್ಲ, ಅದಕ್ಕೆ ನಮ್ಮ ಮನೆಗೆ ಹೋಗ್ಬೇಕು. ಅವ ನಿನ್ನ ಜೊತೆಗೆ ಯಾಕೆ ಇಂಪಾರ್ಟೆಂಟ್ ವಿಚಾರ ಇಲ್ಲೇ ಮಾತಾಡ್ಬೇಕಂತ ಯಾಕೆ ಬಂದಿನ ಅಂತಂದ್ರೆ, ನಾ ಈ ಕೆಲಸ ಮಾಡೋದು ನಮ್ಮ ಮನೆ ಒಳಗೆ ಗೊತ್ತಿಲ್ಲವ. ಗೊತ್ತಿಲ್ಲ? ಯಾಕ್ಲಿ ಇಂಥ ಒಳ್ಳೆ ಕೆಲಸ ಹೇಳ್ಬಾರ್ದಕ್ಕೆ ನಿಮ್ಮ ಮನ್ಯಾಗ ನಿಮ್ಮ ಅತ್ತಿಗೆ? ಅಯ್ಯೋ ನಿಮ್ಗೆ ಗೊತ್ತಲ್ಲ, ನಮ್ಮ ಅತ್ತಿಗೆ ಹಂದಿಂದ ಅರವಿ ಹಾಕೋದು ಅದೇನು ಮಾಡೋದು ಎಲ್ಲ ಸೇರಿ ಬರೋದಿಲ್ಲ. ಈಗ ನನಗೆ ಪ್ಯಾಂಟ್ ಶರ್ಟ್ ಹಾಕೋದಕ್ಕೆ ಎಷ್ಟು ಅಂತಿದ್ಲಕ್ಕಿ, ಇನ್ನು ನಾ ಇಂಥ ಕೆಲಸ ಮಾಡತ್ತೀನಿ ಅಂತ ಆಕಿಗೆ ಏನಾರ ಗೊತ್ತದು ಆದ್ರೆ ನನ್ನ ಕತಿ ಅಷ್ಟೇ, ಈ ಕೆಲಸ ಮಾಡಕ್ಕೆ ಬಿಡೋದಿಲ್ಲಕ್ಕಿ. ಅದಕ್ಕೆ ನಾವು ಒಂದು ಬ್ಯಾಂಕ್ ಒಳಗೆ ಕೆಲಸ ಮಾಡತ್ತೀನಿ ಅಂತ ಹೇಳೀನಿ. ಈಗೇನು ಸಮಸ್ಯೆ ಬಂದ್ಬಿಟ್ಟಿದಂದ್ರೆ, ನಾ ಮಾಡೋ ಕೆಲಸ ವಾರದಾಗ 4 ದಿನವ, ಬರೀ 4 ದಿನ. ಇನ್ನೆರಡು ದಿನ, ಇನ್ನು 2 ಅಂದ್ರೆ 3 ದಿನ ಶನಿವಾರ ಹೆಂಗೋ ಸುಟ್ಟಿ ಅಂತ ಹೇಳಿ ಮ್ಯಾನೇಜ್ ಮಾಡ್ಕೋತೀನಿ. ಇನ್ನೆರಡು ದಿನ ನನಗೆ ಸಮಸ್ಯೆನವ. ಅದಕ್ಕೆ ನಾ ಒಂದು ಕೆಲಸ ಮಾಡ್ಬೇಕಂತ ಮಾಡೀನಿ, ಮನೆಗೆ ಕೆಲಸ ಅಂತ ಹೇಳಿ ನಿಮ್ಮ ಮನೆಗೆ ಬಂದ್ಬಿಡ್ಬೇಕಂತ ಮಾಡೀನಿ. ಇಲ್ಲಿ ಸಂಜೆಯಿಂದ ಬೆಳಗ್ಗೆಯಿಂದ ಸಂಜೆ ಮಟ್ಟ ಇದ್ದ ಆ ಸಂಜೆಗೆ ಮತ್ತೆ ಮನೆಗೆ ಹೋಗ್ಬಿಡ್ತೀನಿ. ಅವ್ರಿಗೆ ಡೌಟೇ ಬರಲ್ಲವ. ಅಯ್ಯೋ ಅಯ್ಯೋ ನನ್ನ ಮುದ್ದಿನ ಕೂಸ, ಇದನ್ನೆಲ್ಲ ನಾನು ಮುಂದೆ ಕೇಳ್ಬೇಕೇನವ? ಅಲ್ಲಲ್ಲೇ ವಾರದಾಗ 2 ದಿನ ನಮ್ಮ ಮನೆಗೆ ಬರ್ತೀಯ ಅಂತಂದ್ರೆ, ಮಗಳು ಬರ್ತೀರ ಅಂತಂದ್ರೆ ಯಾವ ತಾಯಿ ಖುಷಿ ಆಗೋಲ್ಲ? ಕುಂಡ್ರ ಕುಂಡ್ರ ಚಾ ಮಾಡ್ಕೊಂಡ್ ಬರ್ತೀನಿ. ಅವ್ವ ನಿಂಗೇನು ತೋರಿಸ್ಲಾ? ಇನ್ಲಿ ಅದು ಅವ್ವ ನೋಡಿಲಿ, ನಿನ್ನ ಮಗಳ ಎಷ್ಟು ಚಂದ ಕಾಣಕತ್ತಾಳ ನೋಡಿಲಿ. ಏನದ? ಅಯ್ಯೋ 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 ಮಗಳ, ನಿನ್ನ ಫೋಟೋ ಅಲ್ಲಿ ಎಂತ ಒಳ್ಳೆ ಸೀರೆ, ಎಂತ ಒಳ್ಳೆ ಸೀರೆ. ಇದೇ ಅಂಗಡಿಗೆ ನೀ ಮಾಡ್ಲಿಂಗ್ ಮಾಡದ?
ಹುನ್ವಿ ಇದು ಅಂಗಡಿ ನೋಡು ನಿನ್ ಮಗಳು ಹಂಗ ಮಿಂಚಾಕತ್ತ ಇಂಥ ದೊಡ್ಡ ಫೋಟೋ ಅಂಗಡಿ ಮುಂದೆ ದೊಡ್ಡ ಕಟೌಟ್ ಹಾಕ್ಬಿಟ್ಟಾರ ಅವನಂದ. ಹೌದಾ? ಅಯ್ಯೋ, ನನ್ನ ಮಗಳಂದ್ರೆ ಮಗಳು. ಕುಂಡ್ರು, ಚಾ ಮಾಡ್ಕೊಂಡ್ಬರ್ತೀನಿ. ಸರಿ ಅವ. ಏ ಗಿರ್ಜಿ, ನೋಡಿಲೆ ನನ್ನ ಮಗಗ ಏನ್ ತಂದೆ ನೋಡಿಲೆ. ಏನ್ರಿ ಇದೆ? ಅವಂಗ ಹೊರಗೆ ಹೋಗಾಕ ಅದು ತ್ರಾಸ ಆಗತ್ತಿತ್ತಲ್ಲ ಅವಂಗ, ಅದಕ್ಕ ಈ ಕುರ್ಚಿ ತಂದಾನಿ. ಈ ಪೈಕಾನೆ ಕುಂಡ್ರ ತ್ರಾಸ ಆಗತ್ತಿಲ್ಲ, ಪಾಪ ಅವ್ನ ಕಾಲ್ ನೋಯ್ತಿ. ಅದಕ್ಕ ಪೈಕಾನೆ ಸೀಟ್ ಮೇಲೆ ಕುರ್ಚಿ ಇಟ್ಟು ಅದ್ರ ಮೇಲೆ ಕುಂತು ಬಿಟ್ಟೆ ಅಂದ್ರೆ ಅವಂಗೂ ಆರಾಮ ಅನಿಸತಿ, ಒಂದ್ ಕೆಲಸ ಆಕೈತಿ ನೋಡು. ಅಪ್ಪ, ಯಾಕಪ್ಪ ಸುಮಾರು ರೊಕ್ಕ ಹಾಳು ಮಾಡಕೋತಿ? ಇದನ್ನ ಯಾಕೆ ತರಕೋತಿಯಪ್ಪ ನೀನೆ? ಯಪ್ಪ ಮಗನ ಸುಮ್ಮನೆ ಕುಂಡ್ರಿ, ನಿನಗೆ ಏನು ಗೊತ್ತಾಗಿಲ್ಲ. ನಿನ್ನ ತ್ರಾಸ ಆಗೋದು ನಮ್ಗೆ ನೋಡಕೈತೆ ನಮಗನ. ತಮ್ಮನಿ ಏನ್ ರೊಕ್ಕದ ಮಕ್ಕ ನೋಡಕತ್ತಿ ನೀನು? ಹುಚ್ಚಪ್ಪ ಕುಂಡ್ರಿ ನನಗ ಚಲೋ ಆತ್ ಬಿಡ್ರಿ. ಅದನ್ನ ಅಲ್ಲಿ ಇಟ್ಟು ಬಿಡ್ರಿ, ಅವ್ನ್ ಬೇಕಾದಾಗ ಉಪಯೋಗಿಸಾಕ್ ಬರ್ತೈತಿ. ಹಾ ಆತು. ಅಮ್ಮ ಹಾ ಟೈಮ್ ಆತ, ನಾನು ಡೈರಿಗೆ ಹೋಗ್ಬರ್ತೇನೆ. ಮಾಮ ನಾ ಡೈರಿಗೆ ಹೋಗ್ಬರ್ತೇನೆ. ಸರಿ, ಹುಷಾರ್ ನೋಡು. ಅಜ್ಜ ಹಿಂದಿಂದ ಬರ್ತೈತಿ, ನಿಮ್ಮ ಮುಂದೆ ಹೋಗಿ ಕದ ತೆಗೆದ ದೀಪಾತು ಹಚ್ಚ. ಸರಿ ಮಾಮ. ಆತ ನನಗ ಈ ಇದಕ್ಕೆ ಹೋಗ್ಬೇಕಾಗಿತ್ತ ಅಮ್ಮ, ಮಾರ್ಕೆಟ್ಗೆ ಹೋಗಿ ಮಾಮನ ಒಂದಿಟ್ಟು ಔಷಧ ಅದಾವ. ಆಮೇಲೆ ಡಾಕ್ಟ್ರು ಒಂದು ಮಸಾಜಿಗೆ ಒಂದು ಎಣ್ಣೆ ಬರ್ದು ಕೊಟ್ರ. ಕಾಲ ಈಗ ಪ್ಲಾಸ್ಟರ್ ತೆಗ್ದಾರಲ್ಲ ಕಾಲ ಅಂದ ಒಂಚೂರು ಲೈಟಾಗಿ ಮಸಾಜ್ ಮಾಡ್ರಿ ಅಂತ ಹೇಳಾರ. ಆ ಎಣ್ಣೆದು ಹೋಗಿ ತರ್ಬೇಕು. ಇವತ್ತು ಲೇಟ್ ಆಗ್ಬಿಟ್ಟೈತಿ, ಈಗ ರಾತ್ರಿ 8 ಗಂಟೆ. ಈಗ ಬೇಡ, ನಾನು ಬೆಳಗ್ಗೆ ಒಂಚೂರು ಡೈರಿ ಕೆಲಸ ಮುಗಿಸಿ ನಾಷ್ಟ ಗಿಷ್ಟ ಮಾಡಿ ನಾ ಒಂದಿಟ್ಟು ಮಾರ್ಕೆಟ್ಗೆ ಹೋಗಿ ಬಂದ್ಬಿಡ್ತೀನಿ. ಅಲ್ವಾ ಒಬ್ಬಕ್ಕೆ ಹೋಗ್ತೀಯಾ? ಇಲ್ಲ, ಶಾಂತ ದೊಡ್ಡವನ್ನ ಮೊಮ್ಮಗದ ಅಲ್ಲ ಸೌಪರ್ಣಿಕ, ಆಕಿನೂ ಬರ್ತೀನಿ ಅಂತ ಹೇಳ. ಇಬ್ರು ಕೂಡ ಹೋಗಿ ತಗೊಂಡ್ಬರ್ತೀವಿ. ಹೌದಾ? ಹಂಗಾದ್ರೆ ಸರಿ ಸರಿ, ಹೋಗಿ ಬರುವಂತ್ರಿ ತಗೋ. ಆಯ್ತು, ನಾ ಹೋಗಿ ಬರ್ಲ ಡೈರಿಗೆ. ಚಾ ಮಾಡ್ಕೊಳ್ಳ ಒಂದು ಕಪ್ಪು? ಬೇಡ ಚಾ ಏನು ಬೇಡ, ಬಂದು ಕುಡಿತೀನಿ ತಗೋ. ಆಯ್ತು ತಗೋ, ಹೋಗ ಹುಷಾರು. ನಮ್ಮ ಅಮ್ಮ ಬಂದ ನಮ್ಮ ಮನೆಗೆ ಒಂದು ಶಕ್ತಿನ ಬಂದಂಗಾಗೈತೆ ನೋಡ್ಲ. ಹೌದವಾ? ನಾನು ನಮ್ಮ ಅಮ್ಮನ ಸಣ್ಣ ಹುಡುಗಿದ್ದಾಗಿಂದ ನೋಡ್ಬಿಟ್ಟಿನಿ. ಆಕೆ ಇಷ್ಟೆಲ್ಲ ಜವಾಬ್ದಾರಿ ತೊಗೊಂಡು ಇಷ್ಟೆಲ್ಲ ಮನೆ ನಿಭಾಯಿಸೋದಾಳಲ್ಲ, ಖುಷಿ ಆಕೈತಿ ನಿಜವಾಗ್ಲೂ. ಆಕಿನ ಮದುವೆ ಆಗ ನಾ ಭಾಳ ಪುಣ್ಯ ಮಾಡಿದ್ದೆ. ಸಿಗವ, ನೀನು ಸ್ವಲ್ಪ ವಿಶ್ರಾಂತಿ ತಗೋ. ನಾನು ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ, ನಿನಗೆ ಹಚ್ಕೊಂಡ್ಬರ್ತೀನಿ ಅಂತ. ಶಾಂತವ ಹಚ್ಕೊಂಡು ಬರುವಂತೆ. ಕುಂಡ್ರ ಬಾ, ನಿನ್ನ ಜೊತೆ ನಾನೊಂಚೂರು ಮಾತಾಡ್ಬೇಕು. ಯಾಕೆ ಸಿಗವ? ಏನು ವಿಚಾರ? ಏನಿಲ್ಲವ, ನಾನಿಲ್ಲಿ ಎದಕ್ಕೆ ಬನ್ನಿ ಅಂತಂದ್ರೆ ಅಲ್ಲಿ ನಮ್ಮೂರಂದು ಹೊಲ ಒಂಚೂರು ಮಾರಾಟ ಮಾಡಿನ. ಅದಕ್ಕವ ಅದೊಂಚೂರು ರೊಕ್ಕಿತ್ತು ನೋಡುವ ಸಂತವ. ನನಗೆ ಬ್ಯಾಂಕ್ನಾಗ ಪಾಸ್ನ ಇಡೋದು ಎಲ್ಲ ಬರೋದಿಲ್ಲ. ಮೊದಲಿಂತ್ರನು ನಾವು ರೊಕ್ಕನ ನಮ್ಮಂತೆ ಕೈ ಇಟ್ಕೊಂಡ್ರಿ. ನನಗೆ ನೋಡಿದ್ರೆ ವಯಸ್ಸಾತವ. ನಮ್ಮ ಮನೆಯ ಪರಿಸ್ಥಿತಿ ನಿನಗೆ ಗೊತ್ತಾಯ್ತಲ್ಲ, ಅದಕ್ಕೆ 1 ಲಕ್ಷ ರೂಪಾಯಿ ನನ್ನ ತಾಪ ಇಟ್ಕೊಂಡ್ರಾತಂತ. ಅದಕ್ಕೆ ನನಗೆ ನಂಬಿಕೆ ಇರೋದು ನಿನ್ನ ಮ್ಯಾಲ. ನಿನ್ನ ಕಡೆ 1 ಲಕ್ಷ ರೂಪಾಯಿನ ಕೊಡ್ತೇನೆ, ಜಾಕಿಗೆ ಇಟ್ಕೋ. ನನ್ನ ಕಾಲದಾಗ ನನಗೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಆ ರೊಕ್ಕ ತಂದು ನನ್ನ ಮಕ್ಕಳ ಕೈಯಾಗ ಕೊಟ್ಟೆ ನನ್ನ ಕಾರ್ಯಾರ ಮಾಡು. ಇಲ್ಲ ನನ್ನ ದವಾಖಾನಿಗೆ ಭಾಳ ಅಡ್ಮಿಟ್ ಆಗಿನಂದ್ರೆ ರೊಕ್ಕ ಕೊಡುವಂತಿ. ಏನಿದೆ ಅಮ್ಮ ಏನೋ ರೊಕ್ಕದ ವಿಚಾರ ಮಾತಾಡ್ತೈತಿ ಅವನ್ ಕೂಡ? ಅಲ್ಲವೇ ಚಿಗವ, ನಿನ್ನ ಮಗನ ಅದಾನಲ್ಲ, ಮಗನ ಕೈಯಾಗ ಕೊಡ್ಬೋದಿತ್ತಲ್ಲವೇ? ನನ್ನ ಕೈಯಾಗ ಯಾಕ? ನಿನ್ನ ಮಗ ಇಲ್ಲಂದ್ರೆ ಮಗ ಕೈಯಾಗ ಕೊಡ್ಬೋದಿತ್ತು. ಮಗನ ಕೈಯಾಗ ಕೊಟ್ರ ಸಸಿ 1 ರೂಪಾಯಿನೂ ಉಳಿಸಂಗಿಲ್ಲ. ಎಲ್ಲ ತಮ್ಮ ಮುಪ್ಪಿನ ಕಾಲಕ್ಕೆ ಇಟ್ಕೊಂಡು ಬಿಡ್ತಾರೆ. ನನಗಂತೂ ಖರ್ಚು ಮಾಡೋಂಗಿಲ್ಲ ಅವ್ರು. ಇನ್ನು ಮಗಳ ಕೈಯಾಗ ಕೊಟ್ರೆ ಪಾಪ ಯಾಕೆರೆ ಏನು ಮಾಡ್ಬೇಕು? ಕುಡಕ ಗಂಡ ಅಕ್ಕಿ ಕೈಯಾಗ ರೊಕ್ಕ ಉಳಿದಿಲ್ಲ. ಅದಕ್ಕೆ ನಿನ್ನ ಕೈಯಾಗ ಕೊಟ್ರೆ ನನ್ನ ಕಡಿಗಾಲಕ್ಕೆ ನನ್ಗೆ ಅಕ್ಕವು. ಆಮೇಲೆ ಒಂದು ದಿವ್ಸ ನನ್ನ ಮಗಳಿಗೆ ನನ್ನ ಮಗ ಕೊಟ್ಟೆ ಕಣ್ಣು ಮುಚ್ಚಬೇಕಂತ ಮಾಡೀನಿ. ಅಲ್ಲ ಬೇ ಚಿಗವ, ಹಿಂಗೆ ಹೇಳ್ತಾರ ತಪ್ಪಿಸ್ಕೊಕ್ ಹೋಗ್ಬೇಡ. ನೀವು 1 ಲಕ್ಷ ರೂಪಾಯಿ ಕೊಟ್ಟರು ನಾರ ಬ್ಯಾಂಕ್ನಾಗ ಇಡ್ಬೇಕೀಗ. ಹಂಗೆ ಮನೆಗೆ ಇಟ್ಕೊಂಡು ಅಂತಂದ್ರೆ 1 ಲಕ್ಷ ರೂಪಾಯಿ ಹಂಗೆ ಮನೆಗೆ ಇಟ್ಕೋದವ ನಾನು ಆ ಕಾರ್ಯಕ್ಕೆ ಈ ಕಾರ್ಯಕ್ಕೆ ಅಂತ ಹೋಗಿ ಕೂತಿರ್ತೀನಿ, ಬರ್ತಿರ್ತೀನಿ. ಮನ್ಯಾಗ ನೋಡಿದ್ರೆ ನಮ್ಮ ಮನೆಗೇನು ಆಗೋದಿಲ್ಲ ಬಿಡು. ಆದರೂ ನನಗೆ 1 ಲಕ್ಷ ರೂಪಾಯಿ ಕಾಯ್ಕೊಂತ ಕುಂಡಿರ್ಬೇಕಲ್ಲ ಚಿಗವ. ಹಂಗಿದ್ರ ನೀನು ನಿನ್ನ ಹೆಸರಿನಾಗ ಬ್ಯಾಂಕ್ನಾಗ ಇಟ್ಬಿಡ.
ನನಗೆ ಅವಶ್ಯಕತೆ ಬಿದ್ದಾಗ ಕೊಡುವಂತಿ. ಆದ್ವೆ ನೀ ಇಷ್ಟ ಹೇಳಕತ್ತಿಲ್ಲ, ನಂದ ಒಂದು ಖಾತೆ ಐತಿ ಬ್ಯಾಂಕ್ನ್ಯಾಗ, ನನ್ನ ಹೆಸರಲ್ಲಿ ಅವ್ನು ಇಡ್ತೀನಿ. ನಿಮಗೆ ಬೇಕಾದಾಗ ನನಗೆ ಫೋನ್ ಹಚ್ಚಿ ನಾನು ತಗೊಂಡ್ಬರ್ತೇನೆ ಅಂತ. 1,00,000 ರೂಪಾಯ? ನಿನ್ ಕೈಯಾಗ 1,00,000 ರೂಪಾಯಿ ಕೊಡ್ತೇನಿ. ನಿನ್ನ ಟ್ರಂಕಿನ್ಯಾಗ ಭದ್ರವಾಗಿ ಜ್ವಾಕೆಗೆ ಇಟ್ಕೊ ಮಗಳ. ಸರಿ ಆತು.